ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಅಪರೋಕ್ಷಾನುಭೂತಿ ಶಂಕರ ಭಗವತ್ಪಾದರಿಂದ ವಿರಚಿತವಾದ ಗ್ರಂಥ ಅಪರೋಕ್ಷಾನುಭೂತಿ. ಇದು ಒಂದು ಪ್ರಕರಣ ಗ್ರಂಥವಾಗಿದೆ. ಈ ಗ್ರಂಥದಲ್ಲಿ ಒಟ್ಟು 144 ಶ್ಲೋಕಗಳಿವೆ. 144 ಶ್ಲೋಕಗಳು ಈ ಗ್ರಂಥದಲ್ಲಿ ನಮಗೆ ಕಂಡುಬರುತ್ತೆ. 144 ಶ್ಲೋಕಗಳಿವೆ. ಈ ಅಪರೋಕ್ಷಾನುಭೂತಿ ಅನ್ನೋದು ಯಾರಿಗೆ ಮತ್ತು ಏನು ವಿಷಯ ಇದು ಅಂತ ನೋಡಿ. ಮೊದಲನೇ ಎರಡನೇ ಶ್ಲೋಕವನ್ನು ನಾವು ನೋಡೋಣ. ಮೊದಲನೇ ಶ್ಲೋಕ ನೋಡಿ ಹೀಗಿದೆ, ಮಂಗಳಾಚರಣೆ ಅಂತ. ಶ್ರೀಹರಿಂ ಪರಮಾನಂದಂ ಮುಪದೇಷ್ಟಾರಮೀಶ್ವರಂ ವ್ಯಾಪಕಂ ಸರ್ವಲೋಕಾನಾಂ ಕಾರಣಂ ತಂ ನಮಾಮ್ಯಹಂ. ಭಗವಂತನಾದ ಹರಿಗೆ ನಾನು ನಮಸ್ಕಾರ ಮಾಡಿ, ಇಷ್ಟ ದೇವತಾ ನಮಸ್ಕಾರವನ್ನು ಮಾಡಿ ಈ ಅಪರೋಕ್ಷ ಅನುಭೂತಿಯನ್ನು ಪ್ರಾರಂಭಿಸುತ್ತಾ ಇದ್ದೇನೆ ಅಂತ ಭಗವತ್ಪಾದ ಶಂಕರರು ಹೇಳ್ತಾ ಮುಂದಿನ ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ ನೋಡಿ. ಅಪರೋಕ್ಷಾನುಭೂತಿರ್ವೈ ಪ್ರೋಚ್ಯತೆ ಮೋಕ್ಷ ಸಿದ್ಧಯೇ ಸದ್ಭಿರೇಶ ಪ್ರಯತ್ನೇನ ವೀಕ್ಷಣೀಯ ಮುಹುರ್ಮುಹು. ಮೋಕ್ಷ ಸಿದ್ಧಿಗೋಸ್ಕರ ಅಪರೋಕ್ಷಾಭೂತಿಯನ್ನು ವಿಶೇಷವಾಗಿ ಹೇಳುತ್ತೇವೆ ಅಂತ ಶಂಕರ ಭಗವತ್ಪಾದರು ಈ ಅಪರೋಕ್ಷಾನುಭೂತಿಯ ಗ್ರಂಥದ ಪ್ರಾರಂಭದಲ್ಲಿ ಹೇಳುತ್ತಾರೆ. ಇದನ್ನು ಸತ್ಪುರುಷರು ಪ್ರಯತ್ನಪೂರ್ವಕವಾಗಿ ಪುನಃ ಪುನಃ ವಿಚಾರಿಸಿಕೊಂಡು ನೋಡಬೇಕು, ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು ಅಂತ ಹೇಳ್ತಾರೆ. ಈ ಅಪರೋಕ್ಷಾನುಭೂತಿ ಅಂದರೆ ಏನು ಇದರ ಅರ್ಥ ಏನು ಅಂದರೆ, ಅಪರೋಕ್ಷಾನುಭೂತಿ ಎಂದರೆ ಇಂದ್ರಿಯಗಳ ಸಹಾಯವಿಲ್ಲದೆ, ನಮಗೆ ಗೊತ್ತಿದೆ ಪಂಚಕರ್ಮೇಂದ್ರಿಯಗಳು ಇವೆ, ಪಂಚಜ್ಞಾನೇಂದ್ರಿಯಗಳು ಇವೆ. ಇಲ್ಲಿ ಭಗವತ್ಪಾದರು ಹೇಳ್ತಾರೆ ಈ ಇಂದ್ರಿಯಗಳ ಸಹಾಯವಿಲ್ಲದೆ. ಇಂದ್ರಿಯಗಳ ಸಹಾಯ ಯಾವಾಗ ಬೇಕಾಗತ್ತೆ? ಕರ್ಮಕಾಂಡವನ್ನು ಮಾಡಿದಾಗ ಬೇಕಾಗತ್ತೆ. ಅಂದರೆ ಕರ್ಮಕಾಂಡಕ್ಕೆ ಇಂದ್ರಿಯಗಳ ಸಹಾಯ ಬೇಕಾಗತ್ತೆ, ಕರ್ಮೇಂದ್ರಿಯಗಳ ಮತ್ತು ಜ್ಞಾನೇಂದ್ರಿಯಗಳ ಸಹಾಯ ಬೇಕಾಗತ್ತೆ. ಅವುಗಳ ಸಹಾಯವಿಲ್ಲದೆ ನೇರವಾಗಿ ಸಿದ್ಧಿಸುವ ಬ್ರಹ್ಮ ಸಾಕ್ಷಾತ್ಕಾರವನ್ನು ಅಪರೋಕ್ಷಾನುಭೂತಿ ಅಂತ ಹೇಳ್ತಾರೆ. ಇದನ್ನು ಪಡೆಯುವ ಮಾರ್ಗ, ಇದು ನೇರವಾಗಿ ಮೋಕ್ಷವನ್ನು ಪಡೆಯುವ ಮಾರ್ಗ. ಅಪರೋಕ್ಷಾನುಭೂತಿಯಲ್ಲಿ ಇದರ ಬಗ್ಗೆ ನಾವು ಹೇಳ್ತೇವೆ ಅಂತ ಹೇಳ್ತಾರೆ. ಈ ಗ್ರಂಥವನ್ನು ಓದಲಿಕ್ಕೆ 4 ವಿಚಾರಗಳನ್ನು ಅವರು ಹೇಳ್ತಾರೆ. ಈ ಗ್ರಂಥದ ವಿಷಯವೇನು, ಈ ಗ್ರಂಥದ ಪ್ರಯೋಜನವೇನು, ಈ ಗ್ರಂಥವನ್ನು ತಿಳಿದುಕೊಳ್ಳುವ ಅಧಿಕಾರ ಯಾರಿಗಿರುತ್ತೆ ಮತ್ತು ಇದರ ಸಂಬಂಧ ಏನು ಅಂತ ಹೇಳ್ತಾರೆ. ಈ ಗ್ರಂಥದ ವಿಷಯ ಬ್ರಹ್ಮ ಅಥವಾ ಆತ್ಮ ಆಗಿದೆ. ಅಂದರೆ ಈ ಗ್ರಂಥದ ಒಟ್ಟು ವಿಷಯವೇ ಪರಬ್ರಹ್ಮ ತತ್ವ, ಆತ್ಮತತ್ವ ಆಗಿದೆ ಅಂತ ಇಲ್ಲಿ ಹೇಳ್ತಾರೆ. ಇದರ ಪ್ರಯೋಜನ ಏನು ಅಂದರೆ, ಸರ್ವ ಅನರ್ಥಗಳನ್ನು ಹೋಗಲಾಡಿಸಿಕೊಂಡು ಪರಮಾನಂದವನ್ನು ಹೊಂದುವುದೆಂಬ ಲಕ್ಷಣವುಳ್ಳ ಮೋಕ್ಷವೇ ಇದರ ಪ್ರಯೋಜನ ಅಂತ ಭಗವತ್ಪಾದರು ಹೇಳ್ತಾರೆ. ಸಾಧನಾ ಚತುಷ್ಟಯಗಳ ಬಗ್ಗೆ ಈ ಗ್ರಂಥದಲ್ಲಿ ಹೇಳ್ತಾರೆ. ಯಾರು ಸಾಧನಾ ಚತುಷ್ಟಯಗಳನ್ನು ಅಂದರೆ ಯಾವುದು? ವಿವೇಕ, ವೈರಾಗ್ಯ, ಸಮಾಧಿ, ಷಟ್ಸಂಪತ್ತು ಮತ್ತು ತೀವ್ರ ಮುಮುಕ್ಷುತ್ವ ಯಾರಿಗೆ ಇದೆಯೋ ಅವರು ಇದಕ್ಕೆ ಅಧಿಕಾರಿಗಳು ಅಂತ ಹೇಳ್ತಾರೆ. ಮೋಕ್ಷವನ್ನೇ ಹೊಂದುವ ಇಚ್ಛೆ ಇದ್ದವರು ಇದಕ್ಕೆ ಅಧಿಕಾರಿಗಳು ಅಂತ ಹೇಳ್ತಾರೆ. ಈ ಗ್ರಂಥದ ಸಂಬಂಧ ಏನು ಅಂದರೆ, ಮೋಕ್ಷಕ್ಕೆ ಈ ಗ್ರಂಥ ತುಂಬ ಸಾಧನೆಯಾಗಿದೆ ಎಂಬುದೇ ಇದರ ಸಂಬಂಧ ಅಂತ ಹೇಳ್ತಾ ಭಗವತ್ಪಾದ ಶಂಕರರು ಹೇಳ್ತಾರೆ. ಅಪರೋಕ್ಷ ಅನುಭೂತಿ ನಾವು ಹಿಂದಿನ ವಿಡಿಯೋದಲ್ಲಿ ಆತ್ಮಬೋಧದ ಬಗ್ಗೆ ನೋಡಿದೆವು.
ಈ ವಿಡಿಯೋದಲ್ಲಿ ಅಪರೋಕ್ಷಾನುಭೂತಿಯ ಬಗ್ಗೆ ನೋಡೋಣ. ಮುಖ್ಯವಾಗಿ ನಾವು ಅಪರೋಕ್ಷಾನುಭೂತಿ ಗ್ರಂಥಕ್ಕೆ ಪ್ರವೇಶ ಮಾಡಿದಾಗ ನಮಗೆ ಏನು ಗೊತ್ತಿದೆ ಅಂದರೆ, ನಮಗೆ ಶರೀರವಿದೆ. ನಮ್ಗೆ ಗೊತ್ತಿರೋ ವಿಷಯದಿಂದ ನಮ್ಗೆ ಗೊತ್ತಿಲ್ಲದ ವಿಷಯದ ಕಡೆಗೆ ನಾವು ಹೋಗಬೇಕಾಗತ್ತೆ. ನಮಗೆ 3 ರೀತಿಯ ಶರೀರಗಳಿವೆ. ಯಾವುದು 3 ರೀತಿಯ ಶರೀರ? ಸ್ಥೂಲ ಶರೀರ ಒಂದು, ಸೂಕ್ಷ್ಮ ಶರೀರ ಇನ್ನೊಂದು, ಕಾರಣ ಶರೀರ ಮತ್ತೊಂದು. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಎಂಬ 3 ಶರೀರಗಳಿವೆ. ಇದು ನಮ್ಗೆ ಗೊತ್ತಿದೆ. ಈಗ ನಿಮ್ಮ ಕಣ್ಣಿಗೆ ನಾನು ಕಾಣಿಸ್ತೇನಲ್ವ, ನಿಮ್ಮ ಕಣ್ಣಿಗೆ ಕಾಣಿಸುವ ಈ ಶರೀರವನ್ನು ಸ್ಥೂಲ ಶರೀರ ಅಂತ ಹೇಳ್ತಾರೆ. ಇದರ ಒಳಗಿರುವ ಶರೀರವನ್ನು ಸೂಕ್ಷ್ಮ ಶರೀರ ಅಂತ ಹೇಳ್ತಾರೆ. ಅದರ ಒಳಗಿರುವ ಶರೀರವನ್ನು ಕಾರಣ ಶರೀರ ಅಂತ ಹೇಳ್ತಾರೆ. ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ ಶರೀರಗಳು ಈ 3 ನಮಗೆ ಇವೆ ಅಂತ ಹೇಳ್ತಾ, ಈಗ ಸ್ಥೂಲ ಶರೀರ ಅಂದರೆ ಏನು ಅಂತ ಹೇಳ್ತಾ ಭಗವತ್ಪಾದರು ಹೇಳ್ತಾರೆ, ನಮ್ಮ ಕಣ್ಣಿಗೆ ಕಾಣುವ, ಅಂದರೆ ಇಂದ್ರಿಯಕ್ಕೆ, ಅಂದರೆ ಕಣ್ಣು ಅಂದರೆ ಇಂದ್ರಿಯಕ್ಕೆ ಗೋಚರವಾಗುವ ಶರೀರವು ಸ್ಥೂಲ ಶರೀರವಾಗಿದೆ. ಈ ಶರೀರವು ಪಂಚಭೂತಗಳಿಂದ ಆಗಿದೆ. ಪಂಚಭೂತಗಳು ಅಂದರೆ ನಿಮ್ಗೆ ಗೊತ್ತಿದೆ, ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ. ಹೀಗೆ ಈ ಪಂಚಭೂತಗಳಿಂದ ಆದ ಈ ಶರೀರವನ್ನು ಪಂಚಭೂತಾತ್ಮಕ ಶರೀರ ಅಂತ ಕರೀತೇವೆ. ಈ ದೇಹದಲ್ಲಿ ಅಂದರೆ ಈ ದೇಹದಲ್ಲಿ ನೋಡಿ, ಚರ್ಮ ಇದೆ, ಆಮೇಲೆ ಚರ್ಮ ಇದೆ, ಮೂಳೆ ಇದೆ, ಮಜ್ಜೆ ಇದೆ, ಮಾಂಸ ಇದೆ, ಮೇದ ಇದೆ, ಮುಂತಾದ ಸಪ್ತಧಾತುಗಳು, ಕಫ ಮುಂತಾದ ಸಪ್ತಧಾತುಗಳು ಈ ದೇಹದಲ್ಲಿ ಇದೆ. ಸ್ಥೂಲವಾದ ನಾವು ಈ ದೇಹದಲ್ಲಿ ನೋಡ್ತೇವಲ್ಲ, ಕರ್ಮೇಂದ್ರಿಯಗಳನ್ನು ನೋಡ್ತೇವೆ. ಎರಡು ಕೈಯನ್ನು ನೋಡ್ತೇವೆ, 2 ಕಾಲನ್ನು ನೋಡ್ತೇವೆ, ನಾಲಿಗೆಯನ್ನು ನೋಡ್ತೇವೆ, ಆಮೇಲೆ ಉಪಸ್ಥ ಸ್ಥಾನಗಳನ್ನು ನೋಡ್ತೇವೆ. ಹಾಗಾಗಿ ಈ ದೇಹದಲ್ಲಿ ಸ್ಥೂಲವಾದ ಸೂಕ್ಷ್ಮವಾದ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಸೂಕ್ಷ್ಮ ಶರೀರವಿರುತ್ತವೆ. ಸ್ಥೂಲವಾದ ಅಂದರೆ ಕಣ್ಣಿಗೆ ಕಾಣಿಸುವ ಈ ಯಾವುದು ಕರ್ಮೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು ಇವೆ. ಯಾವುದು ಕರ್ಮೇಂದ್ರಿಯಗಳು? ಕೈಗಳು, ಕಾಲುಗಳು, ನಾಲಿಗೆ, ಗುದದ್ವಾರ, ಜನೇಂದ್ರಿಯಗಳು, ಇವು 5 ಕರ್ಮೇಂದ್ರಿಯಗಳು. ಈ ದೇಹವು ಕಫ, ವಾತ, ಪಿತ್ತಗಳೆಂಬ 3 ಧಾತುಗಳಿಂದ ಆಗಿದೆ. ಯಾವುದು? ನಾನು ಯಾವ ಬಗ್ಗೆ ಹೇಳ್ತಾ ಇದ್ದೇನೆ? ಸ್ಥೂಲ ಶರೀರದ ಬಗ್ಗೆ ಹೇಳ್ತಾ ಬಂದೆ. ರಕ್ತ, ಮಾಂಸ, ಎಲುಬು, ಮಜ್ಜೆ, ಚರ್ಮ ಇವುಗಳಿಂದ ಇದು ಆವರಿಸಿಕೊಂಡು ಒಳಗೆ ಮಲಮೂತ್ರಾದಿಗಳನ್ನು ತುಂಬಿಕೊಂಡಿದೆ. ಇಷ್ಟು ನಮ್ಗೆ ಗೊತ್ತಿರಬೇಕು. ಈ ದೇಹಕ್ಕೆ ನೋಡಿ 9 ದ್ವಾರಗಳು ಇವೆ ಅಂತ. ಈ ಸ್ಥೂಲ ಶರೀರವನ್ನು ನೀವೊಂದು ಮನೆ ಅಂತ ಅಂದುಕೊಂಡರೆ, ಈ ಮನೆಗೆ 9 ದ್ವಾರಗಳಿವೆ. ಯಾವುದು? ಈ 2 ಕಣ್ಣುಗಳು, ಆಮೇಲೆ 2 ಮೂಗಿನ ಹೊಳ್ಳೆಗಳು, 2 ಕಿವಿಗಳು, 1 ಬಾಯಿ, ಗುದದ್ವಾರ ಮತ್ತು ಜನನೇಂದ್ರಿಯ. ಹೀಗೆ ಒಟ್ಟಾರೆ 9 ದ್ವಾರಗಳು ಈ ಸ್ಥೂಲ ಶರೀರಕ್ಕೆ ಇದೆ. ಶರೀರದ ಒಳ ಮಧ್ಯದಲ್ಲಿ ಬಿಳಿಯ ಮೃದುವಾದ ವಸ್ತು ಇದೆ. ಅದನ್ನೇ ನಾವು ಮಜ್ಜೆ ಅಂತ ಹೇಳ್ತೇವೆ. ಈ ಮಜ್ಜೆಯ ಹೊರಗಡೆಗೆ ಅಸ್ಥಿ ಅಥವಾ ಮೂಳೆ ಇದೆ. ಈ ಮೂಳೆಯ ಮೇಲೆ ಕೊಬ್ಬಿದೆ, ಕೊಬ್ಬಿನ ಪದರ ಇದೆ. ಕೊಬ್ಬಿನ ಪದರದ ಮೇಲೆ ಮಾಂಸವಿದೆ, ಮಾಂಸದ ಮೇಲೆ ರಕ್ತವಿದೆ. ಇದನ್ನೆಲ್ಲ ಸೇರಿ ಸಪ್ತಧಾತುಗಳು ಅಂತ ಹೇಳ್ತಾರೆ. ಹಾಗಾಗಿ ಈ ಸ್ಥೂಲ ಶರೀರವು ಸಪ್ತಧಾತುಗಳಿಂದ ಆಗಿದೆ ಅಂತ ನಮಗೆ ಗೊತ್ತಾಗತ್ತೆ. ಈ ಸ್ಥೂಲ ಶರೀರವು ಸಪ್ತಧಾತುಗಳಿಂದ ಆದ್ದರಿಂದ ಈ ಸ್ಥೂಲ ಶರೀರವು ನಮಗೆ ಕಣ್ಣಿಗೆ ಕಾಣಿಸುತ್ತದೆ. ಈ ಸ್ಥೂಲ ಶರೀರವನ್ನು ವೇದಾಂತದಲ್ಲಿ ವಿಶ್ವ ಅಂತ ಹೇಳ್ತಾರೆ ಅಥವಾ ವೈಶ್ವಾನರ ಅಂತ ಹೇಳ್ತಾರೆ. ಇಷ್ಟು ಈ ಸ್ಥೂಲ ಶರೀರದ ಬಗ್ಗೆ ನಮಗೆ ಗೊತ್ತಿರಬೇಕು.
ಇದರ ಒಳಗೆ ಒಂದು ಶರೀರ ಇದೆ, ಅದನ್ನು ನಾವು ಸೂಕ್ಷ್ಮ ಶರೀರ ಅಂತ ಹೇಳ್ತೇವೆ, ಅಥವಾ ಅದನ್ನು ಲಿಂಗ ಶರೀರ ಅಂತ ಹೇಳ್ತೇವೆ. ಸೂಕ್ಷ್ಮ ಶರೀರ ಅನ್ನೋ ಒಂದೇ, ಲಿಂಗ ಶರೀರ ಅಂತೂ ಒಂದೇ. ಈ ಸೂಕ್ಷ್ಮ ಶರೀರವು ಪಂಚ ತನ್ಮಾತ್ರಗಳಿಂದ ಆಗಿದೆ. ನೋಡಿ, ಸ್ಥೂಲ ಶರೀರವು ಪಂಚಭೂತಗಳಿಂದ ಆಗಿದೆ, ಸೂಕ್ಷ್ಮ ಶರೀರವು ಪಂಚ ತನ್ಮಾತ್ರಗಳಿಂದ ಆಗಿದೆ. ಯಾವುದು? ಪೃಥ್ವಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ, ಪಂಚ ತನ್ಮಾತ್ರಗಳು. ಈ ಪಂಚ ತನ್ಮಾತ್ರಗಳು ಅಂದರೆ ಏನು, ಪಂಚಭೂತಗಳು ಅಂದರೆ ಏನು ಅನ್ನೋದನ್ನು ನೀವು ತಿಳ್ಕೊಳ್ಬೇಕು. ಪಂಚ ತನ್ಮಾತ್ರಗಳು ಅಂದರೆ ಶುದ್ಧವಾಗಿ ಬೇರೆ ಯಾವುದರ ಬೆರಕೆನೂ ಇರೋಲ್ಲ. ಅಂದರೆ ನನಗೆ ಪೃಥ್ವಿ ಒಂದು ತನ್ಮಾತ್ರೆ ಅಂದರೆ, ಪೃಥ್ವಿಯಲ್ಲಿ ಜಲದ ಅಂಶವಾಗಲಿ, ಅಗ್ನಿ ಅಂಶ ಆಗಲಿ, ವಾಯು ಅಂಶವಾಗಲಿ, ಆಕಾಶದ ಅಂಶವಾಗಲಿ ಯಾವುದೂ ಇರುವುದಿಲ್ಲ. ಬರೀ ಪೃಥ್ವಿ ಅಂದರೆ ಪೃಥ್ವಿ ಮಾತ್ರ ಇರುತ್ತೆ. ಆವಾಗ ಇದನ್ನು ನಾನು ಪೃಥ್ವಿ ತನ್ಮಾತ್ರೆ ಅಂತ ಹೇಳ್ತೇನೆ. ಈಗ ಪಂಚಭೂತಗಳು ಪಂಚಭೂತದಲ್ಲಿ ಪೃಥ್ವಿ ಒಂದು ಅಂದಾಗ ನಾನು ನೋಡಿ, ಪೃಥ್ವಿಯಲ್ಲಿ ಪೃಥ್ವಿ ತತ್ವದ ಜೊತೆಗೆ ಜಲತತ್ವ, ಅಗ್ನಿತತ್ವ, ವಾಯುತತ್ವ, ಆಕಾಶ ತತ್ವವು ಸೇರಿಕೊಂಡಿರುತ್ತದೆ. ಹಾಗಂದರೆ ತನ್ಮಾತ್ರೆ ಅಂದಾಗ ಅದು ಶುದ್ಧವಾಗಿ ಬೇರೆ ಯಾವುದೂ ಸೇರಿಕೊಳ್ಳದೆ ಅದು ಮಾತ್ರ ಇರುತ್ತೆ. ಪಂಚಭೂತ ಅಂದಾಗ ಅದರಲ್ಲಿ ಉಳಿದ 4 ಸೇರಿಕೊಂಡಿರುತ್ತೆ. ಹಾಗೆ ಈಗ ನೋಡಿ, ಜಲ ತನ್ಮಾತ್ರೆ ಅಂತ ನಾನು ಹೇಳಿದರೆ, ಜಲದಲ್ಲಿ ಜಲ ಮಾತ್ರ ಇರುತ್ತೆ. ಪೃಥ್ವಿ ಆಗಲಿ, ಅಗ್ನಿ ಆಗಲಿ, ವಾಯು ಆಗಲಿ, ಆಕಾಶ ಆಗಲಿ ಇದ್ರ ಅಂಶ ಇರೋಲ್ಲ. ಆದರೆ ನಾನು ಅದೇ ಪೃಥ್ವಿ ಪಂಚಭೂತ ಅಂತ ಕರೆದರೆ, ಆವಾಗ ಆ ಪೃಥ್ವಿಯಲ್ಲಿ ಆ ಜಲವನ್ನು ಪಂಚಭೂತ ಅಂತ ಕರೆದರೆ, ಜಲದ ಜೊತೆಗೆ ಪೃಥ್ವಿ ಅಂಶವು, ಅಗ್ನಿ ಅಂಶ, ವಾಯು ಅಂಶ, ಆಕಾಶ ಅಂಶವು ಸೇರಿರುತ್ತದೆ ಅಂತ ಇಷ್ಟು ನೀವು ತಿಳ್ಕೊಂಡ್ರೆ, ಈಗ ನಾನೇನು ಹೇಳ್ತಾ ಇರೋದು, ಈ ನೀವು ನೋಡುತ್ತಿರುವ ಸ್ಥೂಲ ಶರೀರವು ಪಂಚಭೂತಗಳಿಂದ ಆಗಿದೆ, ಸೂಕ್ಷ್ಮ ಶರೀರವು ಪಂಚ ತನ್ಮಾತ್ರಗಳಿಂದ ಆಗಿದೆ. ಸ್ವಲ್ಪ ನಿಧಾನವಾಗಿ ಅರ್ಥ ಮಾಡಿಕೊಳ್ಬೇಕು. ಸೂಕ್ಷ್ಮ ಶರೀರವು ಪಂಚ ತನ್ಮಾತ್ರಗಳಿಂದ ಆಗಿದೆ. ಆಮೇಲೆ ಏನಿದೆ ಸೂಕ್ಷ್ಮ ಶರೀರದಲ್ಲಿ? ಈ ಸೂಕ್ಷ್ಮ ಶರೀರದಲ್ಲಿ ಸೂಕ್ಷ್ಮವಾದ ಪಂಚಜ್ಞಾನೇಂದ್ರಿಯಗಳು ಇವೆ, ಸೂಕ್ಷ್ಮವಾದ ಪಂಚಕರ್ಮೇಂದ್ರಿಯಗಳು ಇವೆ, ಪಂಚ ಪ್ರಾಣಗಳು ಇವೆ ಮತ್ತು ಪಂಚ ತನ್ಮಾತ್ರಗಳು ಇವೆ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಎಂಬ ಅಂತಃಕರಣ ಇದೆ. ಅಲ್ಲಿಗೆ ಎಷ್ಟಾಯಿತು? ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅನ್ನೋ 4 ಆಯಿತು. 5 ಕರ್ಮೇಂದ್ರಿಯಗಳು, ಸೂಕ್ಷ್ಮ ಕರ್ಮೇಂದ್ರಿಯಗಳು, 5 ಸೂಕ್ಷ್ಮ ಕರ್ಮೇಂದ್ರಿಯಗಳು, 5 ಸೂಕ್ಷ್ಮ ಜ್ಞಾನೇಂದ್ರಿಯಗಳು, 10 ಆಯಿತು. ಪಂಚ ಪ್ರಾಣಗಳು, ಯಾವುದು? ಪ್ರಾಣ, ವ್ಯಾನ, ಅಪಾನ, ಉದಾನ, ಸಮಾನ ಅನ್ನುವ ಪಂಚ ಪ್ರಾಣಗಳು. ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ ಎಂಬ 5 ತನ್ಮಾತ್ರೆಗಳು, 20 ಆಯಿತು. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇದು 4, ಒಟ್ಟು 24 ತತ್ವಗಳಿಂದ ಇದು ಸೇರಿದೆ. ಇಲ್ಲಿ ಅವಿದ್ಯೆ ಇದೆ. ಇಲ್ಲಿ ಸೂಕ್ಷ್ಮ ಶರೀರದಲ್ಲಿ ಅವಿದ್ಯೆ ಇದೆ, ಕಾಮನೆಗಳು ಇವೆ, ಕ್ರಿಯೆ ಮಾಡಲಿಕ್ಕೆ ಪ್ರಚೋದನೆ ಮಾಡುವಂತಹ ವಿಚಾರಗಳು ಇವೆ. ಹೀಗೆ ಇದು ಈ ಸೂಕ್ಷ್ಮ ಶರೀರ ಆಗಿದೆ. ಇದನ್ನು ಲಿಂಗ ಶರೀರ ಅಂತಲೂ ಕರೀತಾರೆ. ಈ ಸೂಕ್ಷ್ಮ ಶರೀರದಲ್ಲಿ ನಮ್ಮ ಹಿಂದಿನ ಜನ್ಮಗಳ ಸಂಸ್ಕಾರಗಳು ಇವೆ. ಸಂಸ್ಕಾರ ಅಂದರೆ ನಾವು ಹಿಂದಿನ ಜನ್ಮಗಳಲ್ಲಿ ಮಾಡಿದ ಯಾವುದೋ ಕೆಲಸ ಕ್ರಿಯೆಗಳಿಂದ ಅಚ್ಚೊತ್ತಿನ ಥರ ಆ ಸಂಸ್ಕಾರಗಳು ಈ ಸೂಕ್ಷ್ಮ ದೇಹದಲ್ಲಿ ಇವೆ. ಈ ಸಂಸ್ಕಾರಗಳನ್ನೇ ನಾವು ವಾಸನೆಗಳು ಅಂತ ಹೇಳ್ತೇವೆ. ಇದು ವ್ಯಕ್ತಿಗತ ಜೀವಭಾವಕ್ಕೆ ಕಾರಣವಾಗಿದೆ.
ಅಂದರೆ ಒಬ್ಬೊಬ್ಬರಲ್ಲಿ ಒಂದೊಂದು ವಾಸನೆ ಇರುತ್ತೆ ನೋಡಿ. ಹೇಗೆ ಸ್ಥೂಲ ಶರೀರ ಎಲ್ಲವರಿದ್ದು ನೋಡಲಿಕ್ಕೆ ರೂಪ ಒಂದೇ ಇರೋದಿಲ್ವಾ, ಆದರೆ ಅದರಲ್ಲಿರೋ ಎಲ್ಲ ವಸ್ತುಗಳು ಒಂದೇ ಆಗಿರ್ತವೆ. ರಕ್ತ, ಮಾಂಸ, ಮಜ್ಜೆ ಅವೆಲ್ಲ ಒಂದೇ ಆಗಿರುತ್ತೆ. ಪಂಚಭೂತಗಳು ಅವೆಲ್ಲ ಒಂದೇ ಆಗಿರುತ್ತೆ. ಕರ್ಮೇಂದ್ರಿಯಗಳು, ಆಮೇಲೆ ಜ್ಞಾನೇಂದ್ರಿಯಗಳು ಅವೆಲ್ಲ ಒಂದೇ ಆಗಿರುತ್ತೆ. ಆದರೆ ರೂಪ ಬೇರೆ ಆಗಿರುತ್ತೆ ಅಲ್ವ. ಹಾಗೆಯೇ ಇಲ್ಲಿ ಸೂಕ್ಷ್ಮ ಶರೀರದಲ್ಲಿ ಈ ಸಂಸ್ಕಾರಗಳು ಇವೆಲ್ಲ ವಾಸನೆಗಳು ಒಂದೊಂದು ಜೀವಕ್ಕೆ ಒಂದೊಂದು ಸಂಸ್ಕಾರವನ್ನು ಹೊತ್ತುಕೊಂಡು ಬಂದಿರುತ್ತೆ. ನಮ್ಮ ಹಿಂದಿನ ವಾಸನೆಗಳೇ ಅಂದರೆ ಹಿಂದಿನ ಜನ್ಮದಲ್ಲಿ ನಾವು ಕೂಡಿಟ್ಟ ವಾಸನೆಗಳೇ ನಮ್ಮ ಇಂದಿನ ಕ್ರಿಯಾ ಮತ್ತು ಪ್ರವೃತ್ತಿಗೆ ಕಾರಣವಾಗುತ್ತೆ. ನಾವು ಹಿಂದೆ ಮಾಡಿದ ಪಾಪ ಪುಣ್ಯಗಳ ಪ್ರತಿಫಲವನ್ನು ಸೂಕ್ಷ್ಮ ಶರೀರವು ಜೀವನಿಗೆ ದೊರಕಿಸಿಕೊಡುತ್ತದೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ನಾವು ಒಂದೇ ಜನ್ಮದಲ್ಲಿ ಬರಲಿಲ್ಲ, ಎಷ್ಟೋ ಜನ್ಮವನ್ನು ದಾಟಿ ಬಂದು ಈ ಶರೀರವನ್ನು ಹೊಂದಿದ್ದೇವೆ. ಆ ಸೂಕ್ಷ್ಮ ಶರೀರದಲ್ಲಿ ಹಿಂದಿನ ಜನ್ಮಗಳ ವಾಸನೆಗಳು ಸಂಸ್ಕಾರಗಳು ಇರುತ್ತೆ. ಆ ಜೀವನಿಗೆ ಈ ಸೂಕ್ಷ್ಮ ಶರೀರವು ಆ ಸಂಸ್ಕಾರಗಳನ್ನು ಕೊಡುತ್ತೆ. ನಿದ್ರಾಸ್ಥಿತಿ ಸ್ವಪ್ನಾವಸ್ಥೆಯಲ್ಲಿ ಸೂಕ್ಷ್ಮ ಶರೀರವು ಇರುತ್ತೆ. ಸ್ವಪ್ನ ಜೀವನಿರ್ತಾನೆ ಸೂಕ್ಷ್ಮ ಶರೀರದಲ್ಲಿ. ಒಬ್ಬೊಬ್ಬ ವ್ಯಕ್ತಿಗೂ ಇದು ಸಂಬಂಧಪಟ್ಟಂತೆ ಅನೇಕ ಸಂಸ್ಕಾರ ವಾಸನೆಗಳು ಬೀಜ ರೂಪದಲ್ಲಿ ಅಡಗಿರುತ್ತವೆ. ಇದು ಪ್ರಕಟವಾದಾಗ ಏನಾಗುತ್ತೆ, ಈ ಅನೇಕ ಕಾಮನೆಗಳು, ಅನೇಕ ವಾಸನೆಗಳಿಂದ ಅನೇಕ ಕಾಮನೆಗಳು ಉಂಟಾಗುತ್ತದೆ. ಹಾಗಾಗಿ ಈ ಲಿಂಗ ಶರೀರವು ಸೂಕ್ಷ್ಮ ಶರೀರವು ಭೌತಿಕ ಇಂದ್ರಿಯ ಜ್ಞಾನದ ಗೋಚರಕ್ಕೆ ಬರಲ್ಲ. ಅಂದರೆ ಸೂಕ್ಷ್ಮ ಶರೀರ ಅಂದರೆ ಸೂಕ್ಷ್ಮ ಶರೀರವನ್ನು ತೋರಿಸ್ಲಿಕ್ಕೆ ಆಗುವುದಿಲ್ಲ. ನಾವು ಹಿಂದೆ ಮಾಡಿದ ಪಾಪ ಪುಣ್ಯಗಳ ಪ್ರತಿಫಲವನ್ನು ಸೂಕ್ಷ್ಮ ಶರೀರವು ಜೀವನಿಗೆ ಒದಗಿಸುತ್ತಾ ಇರೋದ್ರಿಂದ ಆ ಜೀವನು ಅದರಂತೆ ನಡ್ಕೊಳ್ತಾನೆ. ಇನ್ನು ಕಾರಣ ಶರೀರ, ಇದನ್ನು ಮೂರನೇ ಶರೀರ, ಇದನ್ನು ಅವ್ಯಕ್ತ ಅಂತ ಹೇಳ್ತಾರೆ. ಇದು ಸತ್ವ ರಜೋ ತಮೋ ಗುಣಗಳಿಂದ ಕೂಡಿದೆ. ಸುಷುಪ್ತಿಯಲ್ಲಿ ಜೀವವು ಕಾರಣ ಶರೀರದಲ್ಲಿ ಇರುತ್ತದೆ. ಜಾಗೃತ ಸ್ಥಿತಿಯಲ್ಲಿ ಈ ಸ್ಥೂಲ ಶರೀರ ಇರುತ್ತೆ. ಸ್ವಪ್ನದಲ್ಲಿ ಸೂಕ್ಷ್ಮ ಶರೀರದಲ್ಲಿ ಜೀವನ ಓಡಾಡ್ತಾ ಇರ್ತಾನೆ. ಸುಷುಪ್ತಿಯಲ್ಲಿ ಕಾರಣ ಶರೀರದಲ್ಲಿ ಜೀವನ ಓಡಾಡ್ತಾ ಇರ್ತಾನೆ. ಬುದ್ಧಿ ಮನಸ್ಸುಗಳ ಕೆಲಸ ಇದು ಮಾಡೋದಿಲ್ಲ ಸುಷುಪ್ತಿಯಲ್ಲಿ. ಅಂದರೆ ಈ ಸುಷುಪ್ತಿಯಲ್ಲಿದ್ದಾಗ ನಾವು ಕಾರಣ ಶರೀರದಲ್ಲಿ ಇರ್ತೇವೆ. ಆವಾಗ ನಮ್ಮ ಬುದ್ಧಿ ಆಗಲಿ ಮನಸ್ಸಾಗಲಿ ಪಂಚಕರ್ಮೇಂದ್ರಿಯಗಳಾಗಲಿ ಪಂಚಜ್ಞಾನೇಂದ್ರಿಯಗಳಾಗಲಿ ಯಾವುದೂ ಕೆಲಸ ಮಾಡೋಲ್ಲ. ಹಾಗಾಗಿ ನಮಗೆ ಆವಾಗ ಯಾವ ಲೌಕಿಕ ಜಾಗೃತ ಸ್ಥಿತಿ ಸ್ವಪ್ನ ಸ್ಥಿತಿಯಲ್ಲಿರುವ ಯಾವ ಜ್ಞಾನವೂ ಇರೋಲ್ಲ. ಹಾಗಾಗಿ ಈ ಸುಷುಪ್ತಿ ಸ್ಥಿತಿಯಲ್ಲಿ ಯಾವುದರ ಅರಿವು ಜೀವನಿಗೆ ಇರುವುದಿಲ್ಲ. ಆದ್ದರಿಂದ ಇದನ್ನು ಅಜ್ಞಾನ, ಅರಿವಿಲ್ಲದ ಸ್ಥಿತಿ, ಅಜ್ಞಾನ ಅಂತ ಹೇಳ್ತೇವೆ. ಹಾಗಾಗಿ ಅಜ್ಞಾನವು ಬೀಜ ರೂಪದಲ್ಲಿರುವ ಸ್ಥಿತಿಯನ್ನು ಸೂಕ್ಷ್ಮ ಶರೀರ ಅಂತ ಹೇಳ್ತೇವೆ. ಇಲ್ಲಿ ಎಲ್ಲವೂ ಅವ್ಯಕ್ತದಲ್ಲಿ ಅಥವಾ ಅವ್ಯಾಕೃತದಲ್ಲಿ ಲಯವಾಗಿರುತ್ತದೆ. ಇದು ಆತ್ಮಜ್ಞಾನಕ್ಕೆ ಅಂದರೆ ಮೋಕ್ಷಕ್ಕೆ ತುಂಬ ಹತ್ತಿರದ ಸ್ಥಿತಿ. ಮೋಕ್ಷದಲ್ಲಿ ಜ್ಞಾನವಿದೆ, ಆದರೆ ಈ ಆನಂದಮಯ ಕೋಶವಾದ ಕಾರಣ ಶರೀರದಲ್ಲಿ ಜ್ಞಾನವಿಲ್ಲ, ಅಜ್ಞಾನವಿದೆ. ಇದೊಂದೇ ವ್ಯತ್ಯಾಸವಾಗಿದೆ ಅನ್ನೋದು ನಾವು ಮೂಲಭೂತವಾಗಿ ಈ ದೇಹತ್ರಯಗಳು ಅಂದರೆ ಈ ಮೂರು ದೇಹಗಳ ಬಗ್ಗೆ ನಾವು ತಿಳಿದುಕೊಂಡೆವು. ಈ ಮೂರು ದೇಹಗಳಲ್ಲಿ ಜೀವನು ಜಾಗೃತ ಸ್ವಪ್ನ ಸುಷುಪ್ತಿಯಲ್ಲಿ ಸಂಚರಿಸ್ತಾ ಇರ್ತಾನೆ. ಜಾಗೃತ ಸ್ಥಿತಿಯಲ್ಲಿ ಅಂದರೆ ಈಗ ನಾನು ಮಾತಾಡ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಿ ಅಂದರೆ ಈ ಜಾಗೃತ ಸ್ಥಿತಿಯಲ್ಲಿ ಸ್ಥೂಲ ದೇಹದಲ್ಲಿ ಇರುವ ಜೀವಾತ್ಮನನ್ನು ನಾವು ವಿಶ್ವ ಅಂತ ಕರಿತೇವೆ.
ಆಮೇಲೆ ಸ್ವಪ್ನ ಸ್ಥಿತಿಯಲ್ಲಿ ನಾವು ನಿದ್ದೆ ಮಾಡುವಾಗ, ಡೀಪ್ ಸ್ಲೀಪ್ ಅಲ್ಲ, ಜಸ್ಟ್ ನಿದ್ದೆ ಮಾಡುವಾಗ ಸೂಕ್ಷ್ಮ ಶರೀರದಲ್ಲಿ ಸಂಚರಿಸುತ್ತಿರುವ ಇದೇ ಜೀವಾತ್ಮ ಅಂತ ಹೇಳಬಾರ್ದು, ಜೀವನನ್ನು ನಾವು ತೈಜಸ ಅಂತ ಕರಿತೇವೆ. ಸುಷುಪ್ತಿಯಲ್ಲಿ ಅಂದರೆ ಗಾಢ ನಿದ್ದೆಯಲ್ಲಿ ಅಥವಾ ಸೂಕ್ಷ್ಮ ಶರೀರದಲ್ಲಿ ಇರ್ತೇವೆ ನಾವು. ಆಗ ಸಂಚರಿಸುತ್ತಿರುವ ಇದೇ ಜೀವನನ್ನು ನಾವು ಪ್ರಾಜ್ಞಾ ಅಂತ ಕರಿತೇವೆ. ಈ 3 ಸ್ಥಿತಿಗಳನ್ನು ನೋಡುತ್ತಿರುವ ಪರಮ ಚೈತನ್ಯವನ್ನು ನಾವು ತುರಿಯ ಅಂತ ಕರಿತೇವೆ, ಅಥವಾ ತುರಿಯ ಆತ್ಮ ಅಂತ ಕರಿತೇವೆ. ಆ ತುರಿಯ ಆತ್ಮರೇ ನಾನು, ಅದೇ ನಾನು ಈ ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಚಿತ್ತ ಅಲ್ಲ, ಅಹಂಕಾರ ಅಲ್ಲ. ಈ ಸ್ಥೂಲ ಶರೀರವೂ ಅಲ್ಲ, ಸೂಕ್ಷ್ಮ ಶರೀರವೂ ಅಲ್ಲ, ಕಾರಣ ಶರೀರವೂ ಅಲ್ಲ. ಅದರ ಒಳಗಿರುವ ಚೈತನ್ಯ ಸ್ವರೂಪಿಯಾದ ಭಗವಂತನೇ, ತುರಿಯಾತ್ಮನೇ ನಾನು ಅಂತ ತಿಳ್ಕೊಳ್ಬೇಕು ಅನ್ನೋದೇ ವೇದಾಂತದ ಒಟ್ಟಾರೆ ಸಂದೇಶ. ಈ ಸಾಕ್ಷಿ ಚೈತನ್ಯವು ಜಾಗೃತ್, ಸ್ವಪ್ನ, ಸುಷುಪ್ತಿಯ ಸ್ಥಿತಿಯನ್ನು ವೀಕ್ಷಿಸ್ತಾ ಇರುತ್ತದೆ. ಅದೇ ನಾನು ಅಂತ ತಿಳ್ಕೊಳ್ಬೇಕು ಅನ್ನೋದು ಇಲ್ಲಿ ಮೂಲಭೂತವಾದ ಸಿದ್ಧಾಂತವಾಗಿರುತ್ತೆ. ಸ್ನೇಹಿತರೆ, ಇಷ್ಟನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಇಷ್ಟನ್ನು ತಿಳ್ಕೊಂಡ ಮೇಲೆ ನಾವು ಈ ಅಪರೋಕ್ಷ ಅನುಭೂತಿಯಲ್ಲಿ ಭಗವತ್ಪಾದ ಶಂಕರರು ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳಿಕ್ಕೆ ಹೋದಾಗ, ಇದರಲ್ಲಿ ಒಟ್ಟು 144 ಶ್ಲೋಕ ಇದೆ ಅಂತ ಹೇಳಿದೆ. ಆಮೇಲೆ 4 ಇದಕ್ಕೆ ಯಾರು ವಿಷಯ ಪ್ರಯೋಜನಾಧಿಕಾರಿ ಆ ವಿಚಾರವನ್ನು ಹೇಳಿದೆ. ನೋಡಿ, ಅತ್ಯಂತ ಪುಣ್ಯ ಮಾಡಿದವರಿಗೆ ಬ್ರಹ್ಮಲೋಕ ತನಕ ಸಿಗತ್ತೆ. ಅಂದರೆ ಉಪಾಸನೆ ತನಕ ಹೋದವರಿಗೆ, ಪ್ರಾರ್ಥನೆ ಮಾಡೋದು, ಪೂಜೆ ಮಾಡೋದು, ಜಪ ಮಾಡೋದು, ಯಜ್ಞಯಾಗಾದಿಗಳನ್ನು ಮಾಡೋದು ಎಲ್ಲ ಇದೆ. ಕೊನೆಗೆ ಉಪಾಸನೆ ತನಕ ಹೋದವರಿಗೆ ಬ್ರಹ್ಮಲೋಕ ಥರ ಸಿಗತ್ತೆ. ಅದು ಅತ್ಯಂತ ಪುಣ್ಯದ ವಿಚಾರ. ಅದು ಅತ್ಯಂತ ಪಾಪ ಮಾಡಿದವರಿಗೆ ಗಿಡ ಮರಗಳ ಜನ್ಮಗಳು ಸಿಗುತ್ತವೆ, ಇಲ್ಲ ಕ್ರಿಮಿಕೀಟಾದಿಗಳ ಜನ್ಮಗಳು ಸಿಗುತ್ತವೆ. ಪುಣ್ಯವನ್ನು ಮತ್ತು ಪಾಪವನ್ನು ಸಮ ಪ್ರಮಾಣದಲ್ಲಿ ಮಾಡಿದವರಿಗೆ ನಮ್ಮ ಹಾಗೆ ಮನುಷ್ಯ ಜನ್ಮ ಸಿಗತ್ತೆ. ಇಲ್ಲಿ ಭಗವತ್ಪಾದ ಶಂಕರರು ಹೇಳ್ತಾರೆ, ನೀನು ಅತ್ಯಂತ ಪುಣ್ಯ ಮಾಡಿ ಬ್ರಹ್ಮಲೋಕಕ್ಕೆ ಹೋದರೂ ವಾಪಸ್ ಬರಬೇಕು. ನೀನು ಅತ್ಯಂತ ಪಾಪದಿಂದ ಗಿಡಮರ ಜನ್ಮವನ್ನು ಹೊಂದಿದರೂ ಮತ್ತೆ ನಾಶ ಹೋಗಿ ಮತ್ತೆ ಇನ್ನೊಂದು ಜನ್ಮಕ್ಕೆ ಬರಬೇಕು. ಪುಣ್ಯ ಪಾಪ ಸಮ ಮಾಡಿಕೊಂಡು ನೀನು ಮನುಷ್ಯ ಜನ್ಮಕ್ಕೆ ಬಂದರು ಮತ್ತೆ ಇನ್ನೊಂದು ದೇಹವನ್ನು ತಾಯ್ಕೊಂಡು ಬರಬೇಕು. ಆದ್ದರಿಂದ ಈ ಮೂರನ್ನು ಕಾಗೆಯ ಮಲದಂತೆ ತಿರಸ್ಕರಿಸಿ ಮೋಕ್ಷಕ್ಕಾಗಿಯೇ ಪ್ರಯತ್ನ ಮಾಡಬೇಕು. ನೀನು ಬ್ರಹ್ಮಲೋಕಕ್ಕೆ ಹೋದರೂ ಅದು ಮೋಕ್ಷ ಅಲ್ಲ. ನೀನು ಮನುಷ್ಯನಾಗಿ ಹುಟ್ಟಿದ್ರು ಮತ್ತೆ ಮೋಕ್ಷ ಅಲ್ಲ. ನೀನು ಗಿಡಮರವಾಗಿ ಹುಟ್ಟಿದ್ರು ಮೋಕ್ಷ ಅಲ್ಲ. ಮತ್ತೆ ಜನನ ಮರಣ ಚಕ್ರದಲ್ಲಿ ಸಿಕ್ಕಾಕೊಳ್ಳಬೇಕು. ಹಾಗಾಗಿ ಜನನ ಮರಣ ಚಕ್ರದಲ್ಲಿ ಬರದಂತಹ ಮೋಕ್ಷ ಸ್ಥಿತಿಯನ್ನು ತಂದುಕೊಳ್ಳುವುದೇ ತುಂಬ ಮುಖ್ಯ ಅಂತ ಇಲ್ಲಿ ಅಪರೋಕ್ಷ ಅನುಭೂತಿಯಲ್ಲಿ ಭಗವತ್ಪಾದ ಶಂಕರರು ಹೇಳ್ತಾರೆ. ಸ್ವರ್ಗಾದಿ ಲೋಕಗಳ ಆಸೆಯನ್ನು ಸಹ ಬಿಡಬೇಕು. ಹಾಗೆ ಬಿಟ್ಟು ಯಾರು ವಿವೇಕದಿಂದ ಮೋಕ್ಷಕ್ಕಾಗಿ ಪ್ರಯತ್ನ ಮಾಡ್ತಾರೋ ಅದು ಶುದ್ಧವಾದ ನಿರ್ಮಲವಾದ ವೈರಾಗ್ಯ ಆಗಿರುತ್ತೆ. ಸ್ವರ್ಗಾದಿ ಲೋಕಗಳನ್ನು ಪ್ರಾಪ್ತಿ ಮಾಡಬೇಕು. ನಾನು ಈ ದೇಹವನ್ನು ಬಿಟ್ಟ ನಂತರ ಸ್ವರ್ಗಾದಿ ಲೋಕಗಳನ್ನು ನನ್ನ ಪುಣ್ಯದ ಫಲದಿಂದ ಸ್ವರ್ಗಾದಿ ಲೋಕಗಳನ್ನು ಪ್ರಾಪ್ತಿ ಮಾಡಬೇಕು ಅಂತ ಯಾರು ಕರ್ಮಕಾಂಡದಲ್ಲಿ ತೊಡಗ್ತಾರೋ ಅವರಿದು ಶುದ್ಧ ವೈರಾಗ್ಯವಲ್ಲ, ಅದು ಅಶುದ್ಧ ವೈರಾಗ್ಯ ಅಂತ ಭಗವತ್ಪಾದರು ಹೇಳ್ತಾರೆ. ವಿವೇಕ ಅಂದರೇನು ಅನ್ನೋದಕ್ಕೆ ಅವರು ಹೇಳ್ತಾರೆ, ಆತ್ಮನು ದೃಕ್ ನೋಡುವವನು, ಜಗತ್ತು ದೃಶ್ಯ ನೋಡಲ್ಪಡುವ ವಸ್ತು. ಹೀಗೆ ಆತ್ಮ ಮತ್ತು ಅನಾತ್ಮಗಳನ್ನು ವಿಂಗಡಣೆ ಮಾಡುವ ಶಕ್ತಿಯೇ ವಿವೇಕ ಅಂತ ಹೇಳ್ತಾರೆ. ಅಂದರೆ ಆತ್ಮನೊಬ್ಬನೇ ಆತ್ಮ,
ಉಳಿದದ್ದೆಲ್ಲ ಅನಾತ್ಮ ಅಂತ ನೀವು ತಗೊಳ್ಬೋದು. ಈ ಜಗತ್ತನ್ನು ಸೇರಿ ನಮ್ಮ ದೇಹವನ್ನು ಸೇರಿ ಜಗತ್ತನ್ನೆಲ್ಲ ಅನಾತ್ಮ ಅಂತ ತಗೊಳ್ಬೋದು. ಪರಮ ಚೈತನ್ಯ ಶಕ್ತಿ ಅನ್ನೋದೇ ಆತ್ಮ, ಉಳಿದದ್ದೆಲ್ಲ ಅನಾತ್ಮ ಅಂತ ತಗೊಳ್ಬೇಕು. ಹೀಗೆ ವಿಂಗಡಣೆಯನ್ನು ಮಾಡುವುದನ್ನೇ ವಿವೇಕ ಅಂತ ಭಗವತ್ಪಾದರು ಹೇಳ್ತಾರೆ. ನಾವು ನೋಡಿ ಹೇಳಿದೆವು ವಿವೇಕ, ವೈರಾಗ್ಯ. ವಿವೇಕ ಯಾವುದು ಅಂತ ನೋಡಿದೆವು, ವೈರಾಗ್ಯ ಯಾವುದು ಅಂತ ನೋಡಿದೆವು. ಶಮದಮಾದಿ ಷಟ್ ಸಂಪತ್ತುಗಳು ಯಾವುದು ಅಂದರೆ ಭಗವತ್ಪಾದರು ಹೇಳ್ತಾರೆ, ಪುಣ್ಯ ಪಾಪಗಳ ಸಂಸ್ಕಾರ ಮನಸ್ಸಿನಲ್ಲಿ ಆಗದಂತೆ ನೋಡಿಕೊಳ್ಳುವುದೇ ಶಮ. ಮನೋನಿಗ್ರಹ ಮಾಡೋದನ್ನು ಶಮ ಅಂತ ಹೇಳ್ತಾರೆ. ಆ ಸಂಸ್ಕಾರ ನಮ್ಮ ಅಚ್ಚೊತ್ತಬಾರದು, ಹಾಗೆ ನೋಡಿಕೊಳ್ಳುವುದೇ ಶಮ. ಅಥವಾ ನೀವು ಸಿಂಪಲ್ಲಾಗಿ ಹೇಳೋದಾದ್ರೆ ಮನೋನಿಗ್ರಹವನ್ನು ಮಾಡಿಕೊಳ್ಳುವುದೇ ಶಮ. ಇಂದ್ರಿಯಗಳ ಬಾಹ್ಯ ವೃತ್ತಿಯನ್ನು ತಡೆಯುವುದೇ ದಮ. ಪಂಚಕರ್ಮೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು ಯಾವಾಗಲೂ ಹೊರಗೆ ಹೋಗ್ತಾನೆ ಇರ್ತವೆ. ಹೊರಗಿನ ವಿಷಯದಲ್ಲಿ ಆಸಕ್ತಿಯನ್ನು, ಲೌಕಿಕ ವಿಷಯದಲ್ಲಿ ಆಸಕ್ತಿಯನ್ನು ಹೊಂದುತ್ತಾ ಇರುತ್ತವೆ. ಅದನ್ನು ತಡೆಯುವುದೇ ದಮ ಅಂತ ಹೇಳ್ತಾರೆ. ವಿಷಯ ವಸ್ತುಗಳಿಂದ ನಿವೃತ್ತನಾಗುವುದೇ ಉಪರತಿ ಅಂತ ಹೇಳ್ತಾರೆ. ಯಾಕಂದರೆ ಯಾವಾಗಲೂ ವಿಷಯ ಭೋಗದ ಸುಖಕ್ಕೆ ನಾವು ಯಾವಾಗಲೂ ಹಾತೊರಿತಾ ಇರ್ತೇವಲ್ಲ, ಹಾಗೆ ಹಾತೊರೆಯದಂತೆ ಮಾಡಿಕೊಳ್ಳುವುದೇ, ವಿಷಯ ಭೋಗದ ಸುಖವನ್ನು ಬಿಡುವುದೇ ಮನಸ್ಸಿಗೆ ವಿಶ್ರಾಂತಿಯನ್ನು, ಶಾಂತಿಯನ್ನು ಕೊಡುತ್ತದೆ. ಅದನ್ನೇ ಉಪರತಿ ಅಂತ ಭಗವತ್ಪಾದ ಶಂಕರರು ಹೇಳ್ತಾರೆ. ವೇದವಾಕ್ಯಗಳಲ್ಲಿ ಮತ್ತು ಗುರುವಚನದಲ್ಲಿ ಇಡುವ ಭಕ್ತಿಯೇ ಶ್ರದ್ಧೆ ಅಂತ ಹೇಳ್ತಾರೆ. ನಂಬಿಕೆ ಇರಬೇಕು. ವೇದವಾಕ್ಯಗಳು ಹೇಳಿದ್ಮೇಲೆ ಮುಗೀತು. ವೇದ ವಿಹಿತವಾದ ಕರ್ಮಗಳನ್ನೇ ಮಾಡಬೇಕು, ಅಂದರೆ ವೇದದಲ್ಲಿ ಹೇಳದ ಕರ್ಮಗಳನ್ನೇ ಮಾಡಬೇಕು. ಗುರುವಚನದಲ್ಲಿ ನಂಬಿಕೆ ಮತ್ತು ಭಕ್ತಿ ಇರಬೇಕು. ಇದನ್ನೇ ಶ್ರದ್ಧೆ ಅಂತ ಹೇಳ್ತಾರೆ. ಬ್ರಹ್ಮದಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸುವುದೇ ಸಮಾಧಾನ ಅಂತ ಹೇಳ್ತಾರೆ. ನಮ್ಮ ಮನಸ್ಸನ್ನು ಯಾವಾಗಲೂ ಆತ್ಮನಲ್ಲಿ ನೆಲೆಗೊಳಿಸುವುದೇ ಏಕಾಗ್ರತೆ, ಅದನ್ನೇ ಸಮಾಧಾನ ಅಂತ ಭಗವತ್ಪಾದರು ಹೇಳ್ತಾರೆ. ಮುಮುಕ್ಷುತ್ವ 4ನೇ ಸಾಧನೆ. ವಿವೇಕ, ವೈರಾಗ್ಯ, ಶಮದಮಾದಿ ಷಟ್ ಸಂಪತ್ತುಗಳು ಆಯಿತು. 4ನೇ ಸಾಧನೆಯಾದ ಮತ್ತು ಅತ್ಯಂತ ಮುಖ್ಯ ಸಾಧನೆಯಾದ ಮುಮುಕ್ಷುತ್ವ ಅಂದರೆ ಏನು ಅಂದರೆ ಕರ್ತೃತ್ವ ಭೋಕ್ತೃತ್ವ ಎಂಬ ಸಂಸಾರದ ದುಃಖದಿಂದ ಬಿಡುಗಡೆ ಹೊಂದುವುದು. ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ನಮ್ಮಲ್ಲಿರಬಾರ್ದು ಅಂತ. ಅದಿದ್ದರೆ ನಾವು ಸಂಸಾರದಲ್ಲಿ ಸಿಕ್ಕಾಕ್ಕೊಳ್ತೇವೆ, ಜನನ ಮರಣ ಚಕ್ರದಲ್ಲಿ ಸಿಕ್ಕಾಕ್ಕೊಳ್ತೇವೆ. ಈ ಜನನ ಮರಣ ಚಕ್ರದಿಂದ ಬಿಡುಗಡೆ ಹೊಂದುವ ಆಸೆಯೇ ಮುಮುಕ್ಷುತ್ವ ಅಂತ ಇಲ್ಲಿ ಭಗವತ್ಪಾದ ಶಂಕರರು ಹೇಳ್ತಾರೆ. ಮುಂದೇನು ಹೇಳ್ತಾರೆ? ಎಲ್ಲದಕ್ಕಿಂತ ಜ್ಞಾನವೇ ಮೋಕ್ಷಕ್ಕೆ ಅತ್ಯಂತ ನೇರವಾದ ಸಾಧನ ಅಂತ ಹೇಳ್ತಾರೆ. ಹಾಗಾದರೆ ಜ್ಞಾನ ಅಂದರೆ ಹೇಗೆ ಪಡೆಯೋದು ಅಂತ ಹೇಳ್ತಾರೆ. ಜ್ಞಾನವು ವಿಚಾರ ಮಾರ್ಗದಿಂದ ಉಂಟಾಗುತ್ತದೆ. ಅಂದರೆ ಏನು ಹೇಳ್ತಾ ಇದ್ದಾರೆ? ಜ್ಞಾನವು ನೀವು ಏನೇ ಸತ್ಕರ್ಮಗಳನ್ನು ಮಾಡಿದರೂ ಉಂಟಾಗುವುದಿಲ್ಲ, ಧ್ಯಾನದ ತನಕ ಉಂಟಾಗುವುದಿಲ್ಲ, ವಿಚಾರ ಮಾರ್ಗದಿಂದ ಉಂಟಾಗುತ್ತದೆ. ಈಗ ಜ್ಞಾನ ಸಾಧನೆ ಮಾಡಬೇಕು. ವಿಚಾರ ಮಾರ್ಗದಲ್ಲಿ ಮಾಡೋ ಪ್ರಶ್ನೆಗಳು ಏನಿರಬೇಕು ಅಂದರೆ, ಮೊದಲನೇ ಪ್ರಶ್ನೆ ಸ್ವಸ್ವರೂಪ ಸಂಧಾನ. ಅಂದರೆ ಏನು? ನಾನು ಯಾರು ಅಂತ ತಿಳ್ಕೊಳ್ಬೇಕು. ರಮಣ ಮಹರ್ಷಿಗಳು ಯಾವಾಗಲೂ ಹೇಳ್ತಾರಲ್ಲ, ನೀನು ಯಾರು ಅಂತ ತಿಳ್ಕೊ, ನಾನು ಯಾರು ಅಂತ ತಿಳ್ಕೊಳ್ಳುವುದು. ಎರಡನೇದೇನು? ಈ ಜಗತ್ತು ಹೇಗೆ ಉಂಟಾಯಿತು ಅಂತ ತಿಳ್ಕೊಳ್ಳೋದು. ಇದರ ಕರ್ತೃ ಯಾರು? ಈ ಜಗತ್ತು ಉಂಟಾಗಲಿಕ್ಕೆ ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣ ಯಾರು ಅಥವಾ ಯಾವುದು ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ನಾವು ಇದನ್ನು ಪ್ರಪಂಚ ಅಂತ ಯಾಕೆ ಕರಿತೇವೆ ಅಂದರೆ, ಇದು ಪಂಚಭೂತಗಳಿಂದ ಆಗಿರೋದ್ರಿಂದ ನಾವು ಈ ಜಗತ್ತನ್ನು ಪ್ರಪಂಚ ಅಂತ ಕರಿತೇವೆ. ಪಂಚ ಯಾವುದು? ಪಂಚಭೂತಗಳು ನಿಮ್ಗೆ ಗೊತ್ತಿದೆ. ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ. ಆದ್ದರಿಂದ ಇದನ್ನು ಪ್ರಪಂಚ ಅಂತ ಕರಿತೇವೆ. ಈ ಪಂಚಭೂತಗಳು ಜಡವಾಗಿದೆ, ಇದಕ್ಕೆ ಸ್ವಂತ ಚೈತನ್ಯ ಇಲ್ಲ.
ದೇಹ ಜಡವಾಗಿದೆ, ಮನಸ್ಸು ಜಡವಾಗಿದೆ, ಅಂತಃಕರಣ ಜಡವಾಗಿದೆ, ಬುದ್ಧಿಯು ಜಡವಾಗಿದೆ. ಅದಕ್ಕೂ ಸ್ವಂತ ಚೈತನ್ಯವಿಲ್ಲ. ಆತ್ಮನ ಚೈತನ್ಯವನ್ನು ಎರವಲು ಪಡೆದು ಇವು ಕೆಲಸ ಮಾಡ್ತವೆ ಅಂತ ತಿಳ್ಕೊಂಡು ಆ ಚೈತನ್ಯ ರೂಪಿಯಾದ ಆತ್ಮನೇ ನಾನು ಅಂತ ತಿಳ್ಕೊಳ್ಬೇಕು. ಇದೇ ನಾನು ಚೈತನ್ಯ ರೂಪಿಯಾದ, ಅಥವಾ ಆತ್ಮ ಅಂದ್ರೇನು, ಚೈತನ್ಯ ರೂಪಿಯಾದ ನಾನು ಅಂತ ತಿಳ್ಕೊಳ್ಬೇಕು. ಜಗತ್ತಿನ ಎರಡನೇ ಪ್ರಶ್ನೆ, ಈ ಜಗತ್ತು ಹೇಗೆ ಉಂಟಾಯಿತು ಅಂದರೆ, ಈ ಜಗತ್ತಿನ ಸೃಷ್ಟಿಗೆ ಅಜ್ಞಾನವೇ ಕಾರಣ ಅಥವಾ ಮಿಥ್ಯಾಜ್ಞಾನವೇ ಕಾರಣ ಅಂತ ಹೇಳ್ತಾರೆ. ಏನಿದ್ರ ಅರ್ಥ ಅಂದರೆ, ಪರಬ್ರಹ್ಮ ತತ್ವದಿಂದಲೇ ಜಗತ್ತು ಹೊರಹೊಮ್ಮಿದೆ ಮತ್ತು ಆ ಪರಬ್ರಹ್ಮ ತತ್ವದಲ್ಲಿಯೇ ಜಗತ್ತು ವಾಪಸ್ ಹೋಗಿ ನಿಲ್ಲತ್ತೆ. ಈ ಪರಬ್ರಹ್ಮ ತತ್ವವನ್ನು ದಿಂದ ಉಂಟಾದ ಜಗತ್ತನ್ನು ನಾವು ಜಗತ್ತು ಬೇರೆ, ಪರಬ್ರಹ್ಮ ತತ್ವ ಬೇರೆ ಅಂತ ತಿಳ್ಕೊಳ್ತೇವೆ. ಇದೇ ಅಜ್ಞಾನ. ಹಾಗಾಗಿ ಈ ಅಜ್ಞಾನದಿಂದ ನಿಮಗೆ ಪ್ರಪಂಚ ಕಾಣುತ್ತೆ ಅಂತ ಭಗವತ್ಪಾದರು ಹೇಳ್ತಾರೆ. ಇರೋದು ಪರಬ್ರಹ್ಮ ವಸ್ತು ಒಂದೇ, ಆದರೆ ನಿಮ್ಮ ಮಿಥ್ಯಾಜ್ಞಾನ, ಅಜ್ಞಾನ, ಅಧ್ಯಾಸದಿಂದಾಗಿ ಪ್ರಪಂಚ ಕಾಣುತ್ತೆ. ಉದಾಹರಣೆ ಕೊಡ್ತಾ ಹೇಳ್ತಾರೆ, ಸಾಯಂಕಾಲದ ಹೊತ್ತಲ್ಲಿ ನೀವು ಎಲ್ಲೋ ಹೋಗ್ತಾ ಇರ್ತೀರಿ, ಒಂದು ಹಗ್ಗ ಬಿದ್ದಿರುತ್ತೆ, ಅದನ್ನು ನೋಡಿ ಹಾವು ಅಂತ ಅಂದ್ಕೊಳ್ತೀರಿ. ಹಗ್ಗದಲ್ಲಿ ಹಾವನ್ನು ನಾವು ಹೇಗೆ ಮಿಥ್ಯಾಜ್ಞಾನದಲ್ಲಿ ನೋಡುತ್ತೇವೋ, ಹಾಗೆ ಬ್ರಹ್ಮದಲ್ಲಿ ನಾವು ಮಿಥ್ಯಾಜ್ಞಾನವಿರುವುದರಿಂದ ಜಗತ್ತನ್ನು ಕಾಣುತ್ತೇವೆ. ಬ್ರಹ್ಮ ಇರುವುದು ಬ್ರಹ್ಮ ಒಂದೇ, ಅದು ಮಾತ್ರ ಸತ್ಯ. ನಿಮಗೆ ಬದಲಾಗುತ್ತಿರುವ ಈ ಜಗತ್ತು ಪಾರಮಾರ್ಥಿಕವಾಗಿ ಮಿಥ್ಯ ಅಂತ ಹೇಳ್ತಾರೆ, ಪಾರಮಾರ್ಥಿಕವಾಗಿ. ಹಾಗಾಗಿ ಏನು ಸರ್ ಮಾತಾಡ್ತಾ ಇದ್ದೀರಿ, ಜಗತ್ತು ಕಾಣಿಸುತ್ತೆ ಅಂದರೆ ಇಲ್ಲಿ ಪಾರಮಾರ್ಥಿಕವಾಗಿ ಮಿಥ್ಯೆ ಅಂತ ಹೇಳ್ತಾ ಇರೋದು. ನೀವು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಪಾರಮಾರ್ಥಿಕವಾಗಿ ಮಿಥ್ಯೆ ಅಂತ ಹೇಳ್ತಾ ಇರೋದು. ಲೌಕಿಕವಾಗಿ ಸತ್ಯವಿರಬಹುದು, ಆದರೆ ಪಾರಮಾರ್ಥಿಕವಾಗಿ ಇದು ಮಿಥ್ಯೆ ಅಂತ ಹೇಳೋದು. ನಾನಾ ವಿಧವಾದ ಮನಸ್ಸಂಕಲ್ಪವೇ ಈ ಜಗತ್ತಿನ ಕರ್ತೃವಾಗಿದೆ. ನೋಡಿ, ಈಗ ಒಂದು ಪುರಾಣದಲ್ಲಿ ಬರ್ತಾ ಇಲ್ಲ, ಪರಬ್ರಹ್ಮನು, ಚತುರ್ಮುಖ ಬ್ರಹ್ಮನು ಸುಮ್ಮನೆ ಕೂತಿದ್ದ, ಅವನಿಗೊಂದು ಸಂಕಲ್ಪ ಬಂತು, ನಾನು ಒಂದು ಜಗತ್ತನ್ನು ಸೃಷ್ಟಿ ಮಾಡಬೇಕು, ಈ ಜೀವರಾಶಿಗಳನ್ನು ಸೃಷ್ಟಿ ಮಾಡಬೇಕು, ಆಮೇಲೆ ಅವ್ರ ಆಟವನ್ನೆಲ್ಲ ನೋಡ್ತಾ ಇರಬೇಕು ಅಂತ ಒಂದು ಕಥೆ ಬರೋದು. ನೋಡಿ, ಇಲ್ಲಿ ಆ ಸಂಕಲ್ಪದಿಂದ ಈ ಜಗತ್ತು ಸೃಷ್ಟಿಯಾಗಿದೆ. ಹಾಗಾಗಿ ಈ ಜಗತ್ತಿನ ಸೃಷ್ಟಿಗೆ ಉಪಾದಾನ ಕಾರಣವೂ ಪರಬ್ರಹ್ಮವೇ, ನಿಮಿತ್ತ ಕಾರಣವೂ ಪರಬ್ರಹ್ಮವೇ. ಉಪಾದಾನ ಕಾರಣ, ನಿಮಿತ್ತ ಕಾರಣ ಅಂದರೆ ಏನು ಅಂತ ಸ್ವಲ್ಪ ಕನ್ಫ್ಯೂಸ್ ಆಗುತ್ತಲ್ವ. ನೋಡಿ, ಒಂದು ಮಣ್ಣಿದೆ, ಮಣ್ಣಿನಿಂದ ನಾವೊಂದು ಮಡಕೆ ಮಾಡ್ತೇವೆ ಅಂತ ಇಟ್ಕೊಳ್ಳಿ. ಈಗ ಮಣ್ಣನ್ನು ನಾವು ಉಪಾದಾನ ಕಾರಣ ಅಂತ ಹೇಳ್ತೇವೆ. ಮಣ್ಣನ್ನು ಮಡಕೆ ಮಾಡಲಿಕ್ಕೆ ಮಣ್ಣಿರುತ್ತಲ್ಲ, ಅದನ್ನು ಉಪಾದಾನ ಕಾರಣ ಅಂತೇವೆ. ಅದನ್ನು ಮಾಡೋವನೊಬ್ಬ ಬೇಕಲ್ಲ, ಕುಂಬಾರ ಬೇಕಲ್ಲ, ಅವನನ್ನು ನಿಮಿತ್ತ ಕಾರಣ ಅಂತ ಹೇಳ್ತೇವೆ. ಭಗವತ್ಪಾದರು ಹೇಳ್ತಾರೆ, ಇಲ್ಲಿ ಉಪಾದಾನ ಕಾರಣವು ಪರಬ್ರಹ್ಮವೇ, ನಿಮಿತ್ತ ಕಾರಣವು ಪರಬ್ರಹ್ಮವೇ. ಯಾಕಂದರೆ ಅದ್ವೈತ ವೇದಾಂತದಲ್ಲಿ ಹೋದಾಗ ಇರುವುದು ಒಂದೇ, ಎರಡು ಅನ್ನೋದಿಲ್ವೇ ಇಲ್ಲ ಇಲ್ಲಿ. ಹಾಗಾಗಿ ಉಪಾದಾನ ಕಾರಣವು ನಿಮಿತ್ತ ಕಾರಣವು ಪರಬ್ರಹ್ಮವೇ ಅಂತ ಹೇಳ್ತಾರೆ. ಬುದ್ಧಿ ಎಂಬ ಸಾಧನದ ಮೂಲಕ ನಿಜವಾಗಿ ವಿಷಯಗಳನ್ನು ಅರಿಯುತ್ತಿರುವ ಚೈತನ್ಯವೇ ನಾನು. ಅಂದರೆ ಈ ಚೈತನ್ಯ ಏನು ಮಾಡುತ್ತೆ, ಬುದ್ಧಿ ಎಂಬ ಸಾಧನೆಯನ್ನು, ಉಪಕರಣವನ್ನು ಉಪಯೋಗಿಸ್ಕೊಂಡು ಜಗತ್ತನ್ನು ನೋಡುತ್ತೆ. ಈಗ ನಾನು ಕಣ್ಣಿಂದ ನೋಡ್ತಾ ಇದ್ದೇನೆ ಅಂದರೆ ನಾನು ನೋಡ್ತಾ ಇಲ್ಲ, ಇದರೊಳಗಿರುವ ಜೀವನು ಕಣ್ಣಿನ ಮೂಲಕ ನೋಡ್ತಾನೆ. ಈ ಕಣ್ಣು ಅನ್ನೋದೊಂದು ಉಪಕರಣ ಆಯಿತು. ನಾನು ಕೇಳಿಸ್ತಾ ಇದ್ದೇನೆ ಅಂದರೆ ಕಿವಿಯಿಂದ ಕೇಳಿಸ್ಕೊಳ್ತಾ ಇದ್ದೇನೆ ಅಂದರೆ ಜೀವನು ಅಥವಾ ಮನಸ್ಸು ಅಂತ ನೀವು ಮೂಲಭೂತ ಮನಸ್ಸು ಅಂತ ಹೇಳ್ಬೋದು. ಆಮೇಲೆ ಆ ಮನಸ್ಸಿಂದ ಬುದ್ಧಿಗೆ ಹೋಗುತ್ತೆ, ಬುದ್ಧಿಯಿಂದ ಜೀವನಿಗೆ ಹೋಗುತ್ತೆ, ಜೀವನಿಂದ ಆತ್ಮನಿಗೆ ಹೋಗುತ್ತೆ. ಕಿವಿಯ ಮೂಲಕ ಇದು ಒಂದು ಉಪಕರಣ ಆಯಿತು. ಕಣ್ಣು ಉಪಕರಣ, ಕಿವಿ ಉಪಕರಣ, ಮೂಗು ಉಪಕರಣ, ಪಂಚಕರ್ಮೇಂದ್ರಿಯಗಳು ಎಲ್ಲ ಉಪಕರಣಗಳ ಮೂಲಕ ಈ ಚೈತನ್ಯವು ಎಲ್ಲವನ್ನು ಗ್ರಹಿಸುತ್ತದೆ. ಅದರದ್ದು ಸಾಕ್ಷಿಭೂತವಾಗಿರುತ್ತೆ. ಇರುವುದು ಹಗ್ಗ ಮಾತ್ರ,
ಭ್ರಮೆಯಿಂದ ಅದು ನಮಗೆ ಹಾವು ಅಂತ ಕಾಣಿಸುತ್ತೆ. ಹಾಗಾಗಿ ಇರೋದು ಪರಬ್ರಹ್ಮ ಮಾತ್ರ. ನಮಗೆ ಮಿಥ್ಯಾಜ್ಞಾನದಿಂದ ಭ್ರಮೆಯಿಂದ ಜಗತ್ತು ಅಂತ ತೋರುತ್ತೆ ಅಂತ ಇಲ್ಲಿ ಭಗವತ್ಪಾದ ಶಂಕರರು ಬ್ರಹ್ಮ ಸತ್ಯ ಜಗನ್ಮಿಥ್ಯ ಜೀವೋ ಬ್ರಹ್ಮ ಇವ ನಾಪರಹ ಅಂತ ಹೇಳುವ ತತ್ವವನ್ನು ಹೇಳ್ತಾರೆ. ನೋಡಿ, ಅನ್ನಮಯವಾದ ಸ್ಥೂಲ ದೇಹವು ಆತ್ಮವಲ್ಲ. ಯಾಕೆ ಆತ್ಮ ಅಲ್ಲ ಅಂದರೆ, ಆತ್ಮನಿಗೆ ವಿಕಾರಗಳಿಲ್ಲ. ಆದರೆ ಈ ಸ್ಥೂಲ ದೇಹಕ್ಕೆ ವಿಕಾರಗಳು ಅಂದರೆ ಬದಲಾವಣೆಗಳಿವೆ. 6 ರೀತಿಯ ಬದಲಾವಣೆ ಇದೆ. ಯಾವುದು? ಹುಟ್ಟುವುದು, ಈ ದೇಹ ಹುಟ್ಟುವುದು, ಈ ದೇಹ ಇರುವುದು, ಈ ದೇಹ ಬೆಳೆಯುವುದು, ಈ ದೇಹದಲ್ಲಿ ನಾನಾ ರೀತಿಯ ಬದಲಾವಣೆ ಆಗೋದು. ಚಿಕ್ಕ ವಯಸ್ಸಲ್ಲಿ ಒಂಥರ ಇರೋದು, ಯೌವನದಲ್ಲಿ ಒಂಥರ, ಪ್ರೌಢಾವಸ್ಥೆಯಲ್ಲಿ ಒಂಥರ, ಮುದಿತನದಲ್ಲಿ ಒಂಥರ ಇರೋದು, ಕ್ಷಯಿಸುವುದು. ಏಜ್ ಆಗ್ತಾ 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 ಇಡೀ ದೇಹ, ಕರ್ಮೇಂದ್ರಿಯಗಳು, ಪಂಚಜ್ಞಾನ ಎಲ್ಲ ಕ್ಷಯಿಸ್ತವೆ. ಕಿವಿ ಸರಿಯಾಗಿ ಕೇಳಿಸೋಲ್ಲ, ಕಣ್ಣು ಸರಿಯಾಗಿ ಕಾಣೋಲ್ಲ, ನಡೆಯೋದಕ್ಕೆ ಸರಿಯಾಗಿ ಆಗೋಲ್ಲ, ಕೊನೆಗೆ ನಾಶವನ್ನು ಹೊಂದುತ್ತೆ. ಆದರೆ ಆತ್ಮನಿಗೆ ನಾಶವೇ ಇಲ್ಲ. ಆತ್ಮನಲ್ಲಿ ವಿಕಾರಗಳೇ ಇಲ್ಲ, ಬದಲಾವಣೆಗಳೇ ಇಲ್ಲ. ಹಾಗಾಗಿ ಈ ದೇಹವು ಆತ್ಮ ಅಲ್ಲ ಅಂತ ತಿಳ್ಕೊಳ್ಬೇಕು. ಸೂಕ್ಷ್ಮ ಶರೀರವು ಸಹ ಆತ್ಮ ಅಲ್ಲ, ಅದರಲ್ಲೂ ಸಹ 6 ದೋಷ ಇದೆ ಅಂತ ಭಗವತ್ಪಾದರು ಹೇಳ್ತಾರೆ. ಯಾವ 6 ದೋಷ ಇದೆ ಅಂದರೆ, ಅದು ಅನೇಕ ಅವಯವಗಳಿಂದ ಕೂಡಿದೆ. ಯಾವುದು? ಸೂಕ್ಷ್ಮ ರೂಪೆಯ ಕರ್ಮಾಂಗ, ಸೂಕ್ಷ್ಮ ರೀತಿಯ ಜ್ಞಾನೇಂದ್ರಿಯಗಳು, ಸೂಕ್ಷ್ಮ ಜ್ಞಾನೇಂದ್ರಿಯಗಳು, ಸೂಕ್ಷ್ಮ ಕರ್ಮೇಂದ್ರಿಯಗಳಿಂದ ಕೂಡಿದೆ. ಸೂಕ್ಷ್ಮ ಶರೀರವು ನಾಶವಾಗತ್ತೆ, ಆದರೆ ಆತ್ಮ ನಾಶ ಆಗೋದೇ ಇಲ್ಲ, ಅವಿನಾಶಿ. ಹೇಗೆ ಸ್ಥೂಲ ಶರೀರವು ನಾಶ ಆಗುತ್ತೋ, ಸೂಕ್ಷ್ಮ ಶರೀರವು ಆಮೇಲೆ ಕಾಲಕ್ರಮೇಣ ಒಂದು ಆತ್ಮಜ್ಞಾನ ಆದ ಕೂಡಲೇ ಅದು ನಾಶವಾಗತ್ತೆ. ಹಾಗಾಗಿ ಸೂಕ್ಷ್ಮ ಶರೀರವು ಆತ್ಮ ಅಲ್ಲ. ಈ ಸೂಕ್ಷ್ಮ ಶರೀರದಲ್ಲಿ ಮನಸ್ಸು ಇದೆ. ಈ ಮನಸ್ಸು ಯಾವಾಗಲೂ ಚಂಚಲವಾಗಿರುತ್ತೆ. ಹಾಗಾಗಿ ಈ ಸೂಕ್ಷ್ಮ ಶರೀರವು ಚಂಚಲವಾಗಿದೆ, ಆದರೆ ಆತ್ಮ ಅಚಲನಾಗಿದ್ದಾನೆ, ಚಂಚಲನಾಗಿಲ್ಲ. ಹಾಗಾಗಿ ಸೂಕ್ಷ್ಮ ಶರೀರವು ಆತ್ಮ ಅಲ್ಲ. ಸೂಕ್ಷ್ಮ ದೇಹವು ಕನಸಿನಲ್ಲಿ ದೃಶ್ಯವಾಗಿ ತೋರುತ್ತದೆ. ಯಾರಿಗೆ? ಚೈತನ್ಯ ಸ್ವರೂಪಕ್ಕೆ. ಆದರೆ ಅದು ದೃಶ್ಯವಾಗುತ್ತೆ ಸೂಕ್ಷ್ಮ ಶರೀರ. ಆದರೆ ಆತ್ಮ ಅನ್ನೋದು ಯಾವಾಗಲೂ ನೋಡುವವನು, ದೃಶ್ಯ ಆಗೋದೇ ಇಲ್ಲ. ಸೂಕ್ಷ್ಮ ಶರೀರಕ್ಕೆ ಹಿಗ್ಗುವಿಕೆ ಇದೆ, ಕುಗ್ಗುವಿಕೆ ಇದೆ ಅನ್ನೋ ವಿಕಾರ ಇದೆ. ಆದರೆ ಆತ್ಮ ಅವಿಕಾರಿ, ವಿಕಾರಿಗಳಲ್ಲ. ಸೂಕ್ಷ್ಮ ಶರೀರಕ್ಕೆ ವ್ಯಾಪಕತೆ ಇಲ್ಲ, ಅದು ಪರಿಚ್ಛಿನ್ನ. ಆದರೆ ಆತ್ಮ ಅನ್ನೋದು ಸರ್ವವ್ಯಾಪಿ, ಪರಬ್ರಹ್ಮ ತತ್ವ ಸರ್ವವ್ಯಾಪಿ ಪರಮಾತ್ಮ. ಅದು ಅಸದ್ರೂಪ ಉಳ್ಳದ್ದು, ಏಕೆಂದರೆ ಆತ್ಮಜ್ಞಾನವನ್ನು ಹೊಂದಿದ ಕೂಡಲೇ ಹೋಗಿಬಿಡುತ್ತದೆ. ಆತ್ಮಜ್ಞಾನ ಬರುವ ತನಕ ಸೂಕ್ಷ್ಮ ಶರೀರವಿರುತ್ತೆ. ಬಂದ ಮೇಲೆ ಸ್ಥೂಲ ಶರೀರದ ಜೊತೆಗೆ ಸೂಕ್ಷ್ಮ ಶರೀರವು ಹೋಗಿಬಿಡುತ್ತದೆ. ಆದರೆ ಆತ್ಮನು ಯಾವಾಗಲೂ ಇರ್ತಾನೆ. ಈ ಶರೀರ ಹೋದ್ರೂ ಆತ್ಮ ಇರ್ತಾನೆ, ಸರ್ವವ್ಯಾಪಿ, ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಇಷ್ಟು ಸೂಕ್ಷ್ಮ ಶರೀರ. ಹಾಗಾಗಿ ಸ್ಥೂಲ ಶರೀರವಾಗಲಿ ಸೂಕ್ಷ್ಮ ಶರೀರವಾಗಿ ಆತ್ಮನಲ್ಲ. ಕಾರಣ ಶರೀರ ಆತ್ಮ ಅಂದರೆ, ಕಾರಣ ಶರೀರವು ಆತ್ಮ ಅಲ್ಲ. ಯಾಕಂದರೆ ಅದು ಅಜ್ಞಾನದಿಂದ ತುಂಬಿಕೊಂಡಿದೆ. ಆತ್ಮನು ಜ್ಞಾನದಿಂದ ತುಂಬಿಕೊಂಡಿದ್ದಾನೆ. ಬ್ರಹ್ಮವಾದ ಪರಮಾತ್ಮನಿಂದ ಎಲ್ಲ ಪ್ರಾಣಿಗಳು ಹುಟ್ಟುತ್ತವೆ. ಆದುದರಿಂದ ಅವೆಲ್ಲ ಬ್ರಹ್ಮವೇ. ನಾವು ಹೇಳ್ತೇವಲ್ಲ, ಅಣು ರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಅಂತ ಹೇಳ್ತೇವೆ. ಅಂದರೆ ಭಗವಂತನನ್ನು ಎಲ್ಲ ಕಡೆ ನೋಡಬೇಕು ಅಂತ ಹೇಳ್ತೇವೆ. ಪ್ರಾಣಿಯಲ್ಲೂ ನೋಡಬೇಕು, ಪಕ್ಷಿಯಲ್ಲಿ ನೋಡಬೇಕು, ಕಲ್ಲಲ್ಲಿ ನೋಡಬೇಕು, ಗಿಡಗಳಲ್ಲೂ ನೋಡಬೇಕು, ಎಲ್ಲವರಲ್ಲೂ ಭಗವಂತನನ್ನು ನೋಡಬೇಕು, ಸರ್ವವ್ಯಾಪಿಯಾಗಿ ನೋಡಬೇಕು. ಯಾಕೆ? ಎಲ್ಲವೂ ಭಗವಂತನಿಂದಲೇ ಬಂದಿದೆ. ಪರಬ್ರಹ್ಮದಿಂದಲೇ ಈ ಜಗತ್ತೇ ಉತ್ಪತ್ತಿ ಆಗಿದೆ. ಆಮೇಲೆ ಆ ಜಗತ್ತು ಪರಬ್ರಹ್ಮಲ್ಲೇ ಸೇರುತ್ತೆ. ಪರಮಾತ್ಮನಿಂದ ಉತ್ಪತ್ತಿಯಾದ ಜಗತ್ತಲ್ಲಿ ಎಲ್ಲವೂ ಒಂದೇ ಆಗಿದೆ. ಹಾಗಾಗಿ ಎಲ್ಲವೂ ಆತ್ಮಸ್ವರೂಪಿಗಳೇ ಎಂದು ನೋಡಬೇಕು ಎಂದು ಭಗವತ್ಪಾದ ಶಂಕರರು
ಹೇಳ್ತಾರೆ. ಹಾಗಾಗಿ ಈ ಅಪರೋಕ್ಷಾನುಭೂತಿ ತತ್ವದಲ್ಲಿ ಪಂಚಕೋಶ ವಿವೇಕ ಇದೆ. ನಾವು ಅನ್ನಮಯ ಕೋಶ ಅಲ್ಲ, ಪ್ರಾಣಮಯ ಕೋಶ ಅಲ್ಲ, ಮನೋಮಯ ಕೋಶ ಅಲ್ಲ, ವಿಜ್ಞಾನಮಯ ಕೋಶ ಅಲ್ಲ, ಆನಂದಮಯ ಕೋಶವೂ ಅಲ್ಲ, ಅದರೊಳಗಿರುವ ಚೈತನ್ಯ ನಾವು ಅಂತ ಇದೆ. ಆತ್ಮೀಯ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಇನ್ನೂ ಕೆಲವು ವಿಚಾರವನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡಿಕೊಳ್ತೇನೆ. ಕರ್ಮದಲ್ಲಿ 3 ವಿಧವಾದ ಕರ್ಮಗಳಿವೆ. ನಮಗೆ ಗೊತ್ತಿದೆ ಯಾವುದು? ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮ ಅಂತ ವಿಚಾರಗಳಿವೆ. ಪ್ರಾರಬ್ಧ ಕರ್ಮ ಅಂದರೆ ಈಗ ನಾವು ಅನುಭವಿಸ್ತಾ ಇರುವ ಕರ್ಮವನ್ನು ಪ್ರಾರಬ್ಧ ಕರ್ಮ ಅಂತ ಹೇಳ್ತೇವೆ. ಈ ದೇಹ ಇರುವಲ್ಲಿ ತನಕ, ಪ್ರಾರಬ್ಧ ಕರ್ಮ ಇರುವಲ್ಲಿ ತನಕ ಈ ದೇಹವಿರುತ್ತದೆ. ಸಂಚಿತ ಕರ್ಮ ಅಂದರೆ ಜನ್ಮ ಜನ್ಮಾಂತರದಿಂದ ಮಾಡಿದ ಕರ್ಮಗಳು ನಮ್ಮ ಚಿತ್ತದಲ್ಲಿ ಸ್ಟೋರ್ ಆಗಿರ್ತವೆ. ಆಗಾಮಿ ಕರ್ಮ ಅಂದರೆ ಈಗ ನಾವು ಮಾಡಿದ ಕರ್ಮಗಳು ಮುಂದೆ ಭವಿಷ್ಯತ್ ಕಾಲದಲ್ಲಿ ನಮ್ಮನ್ನು ಮುಟ್ಟುತ್ತವೆ. ಇದನ್ನು ನಾವು ಆಗಾಮಿ ಕರ್ಮ ಅಂತ ಹೇಳ್ತೇವೆ. ಯಾರಿಗೆ ಈ ತತ್ವ, ಬ್ರಹ್ಮತತ್ವವು ಅರ್ಥವಾಗಿರುತ್ತೋ ಅವನು ಎಚ್ಚರಗೊಂಡವನು ಅಂತ ಕರೀತೇವೆ. ಈ ಜ್ಞಾನ ಬಂದ ಕೂಡಲೇ ಅವನ ಎಲ್ಲ ಕರ್ಮಗಳು ಕಳೆದು ಹೋಗುತ್ತವೆ. ಪ್ರಾರಬ್ಧ ಕರ್ಮವನ್ನು ನಾವು ಅನುಭವಿಸಿ ತೀರಬೇಕಾದರೂ ಪ್ರಾರಬ್ಧ ಕರ್ಮದ ತೀವ್ರತೆ ನಮಗೆ ಉಂಟಾಗುವುದಿಲ್ಲ, ಅಂದರೆ ಜ್ಞಾನಿಗೆ ಉಂಟಾಗುವುದಿಲ್ಲ ಅಂತ ಹೇಳ್ತಾ, ಇಲ್ಲಿ ಮುಂದೆ ಭಗವತ್ಪಾದರು ಯಮ, ನಿಯಮ, ತ್ಯಾಗ, ಮೌನ ಮುಂತಾದ ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ. ಎಲ್ಲವೂ ಬ್ರಹ್ಮವೇ ಎಂದು ನಿಶ್ಚಯ ಮಾಡಿ ಇಂದ್ರಿಯ ಸಮೂಹದಲ್ಲಿ ಹತೋಟಿಯಲ್ಲಿಡುವುದನ್ನು ಯಮ ಅನ್ನುತ್ತಾರೆ. ನಿಯಮ ಅಂದರೆ ಒಂದೇ ರೀತಿಯ ಮನಃಪ್ರವಾಹವನ್ನು ಹರಿಸುವುದು ಪರಬ್ರಹ್ಮದಲ್ಲಿ. ಇದನ್ನು ತ್ಯಾಗ ಅಂದ್ರೇನು? ಪ್ರಪಂಚವು ಬರೀ ತೋರ್ಪಡಿಕೆ ಮಾತ್ರ ಅಂತ ಅಂದುಕೊಂಡು ಈ ಪ್ರಪಂಚವನ್ನು ಮಾನಸಿಕವಾಗಿ ತ್ಯಾಗ ಮಾಡೋದು. ಅಂದರೆ ಪ್ರಪಂಚ ಬಿಟ್ಟು ಹೋಗಬೇಕು ಅಂತಲ್ಲ, ಮಾನಸಿಕವಾಗಿ ತ್ಯಾಗ ಮಾಡಿ ಮೋಕ್ಷಕ್ಕಾಗಿ ನಾವು ಹೋಗುವುದು, ಪ್ರಯತ್ನಿಸುವುದೇ ದೊಡ್ಡ ತ್ಯಾಗ ಅಂತೇಳಿ ಭಗವತ್ಪಾದರು ಹೇಳ್ತಾ, ಮನಸ್ಸು ಮತ್ತು ಮಾತುಗಳನ್ನು ಮೌನವಾಗಿಟ್ಟುಕೊಳ್ಳುವುದೇ ಮೌನ ಅಂತ ಹೇಳ್ತಾರೆ. ಇದನ್ನೇ ಯೋಗಿಗಳು ಮಾಡ್ತಾರೆ ಅಂತ ಹೇಳ್ತಾರೆ. ಮುಂದೆ ಈ ದೇಶ ಕಾಲ ಇದಕ್ಕೆಲ್ಲ ಮೀರಿದ ತತ್ವ ಚೈತನ್ಯ ರೂಪಿಯಾದ ಭಗವಂತನ ತತ್ವ, ಅದನ್ನೇ ನಾವು ಮಾಡಬೇಕು ಅಂತ ಹೇಳ್ತಾರೆ. ಪ್ರಾಣಾಯಾಮ, ಧ್ಯಾನ, ಪ್ರತ್ಯಾಹಾರ, ಧ್ಯಾನ, ಸಮಾಧಿ ಮುಂತಾದವುಗಳ ಮೂಲಕ ನಾವು ಬ್ರಹ್ಮತತ್ವವನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಯಾರು ಬ್ರಹ್ಮ ವೃತ್ತಿಯಲ್ಲಿ ತೊಡಗಿರುತ್ತಾನೋ ಅವನಿಗೆ ಮೋಕ್ಷವು ಖಂಡಿತವಾಗಿ ಕಟ್ಟಿಟ್ಟ ಬುತ್ತಿ ಅಂತ ಇಲ್ಲಿ ಭಗವತ್ಪಾದ ಶಂಕರರು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾಗಿ ಈ ಪರೋಕ್ಷಾನುಭೂತಿಯಲ್ಲಿ ಭಗವತ್ಪಾದ ಶಂಕರರು ಎಲ್ಲ ವಿಚಾರಗಳನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ. ಕೊನೆಗೆ ನೀವು ಮೋಕ್ಷಕ್ಕಾಗಿ ಯಾರು ಪ್ರಯತ್ನ ಮಾಡುತ್ತಾರೋ ಅವರು ಮಾತ್ರ ಮಾನವ ಜನ್ಮವನ್ನು ಸಾರ್ಥಕಪಡಿಸಿಕೊಂಡವರು ಅನ್ನೋ ವಿಚಾರವನ್ನು ಭಗವತ್ಪಾದ ಶಂಕರರು ಅಪರೋಕ್ಷಾನುಭೂತಿ ತತ್ವದ ಮೂಲಕ ಹೇಳ್ತಾರೆ. ಈ ವೇದಾಂತ ವಾಕ್ಯಗಳ ಅನುಸಾರವಾಗಿ ಅಹಂ ಬ್ರಹ್ಮಾಸ್ಮಿ ಮುಂತಾದ ವಾಕ್ಯಗಳ ಮೂಲಕ ನಾವು ಆತ್ಮಜ್ಞಾನವನ್ನು ಪಡೆಯಬೇಕು ಅಂತ ಭಗವತ್ಪಾದ ಶಂಕರರು ಇಲ್ಲಿ ವೇದಾಂತ ವಾಕ್ಯಗಳ ಅನುಸಾರವಾಗಿ ಉಪನಿಷತ್ತುಗಳಲ್ಲಿ ಹೇಳಿದ ವೇದಾಂತ ವಾಕ್ಯಗಳನ್ನು ಅನುಸರಿಸಿ ನಾವು ಪರಬ್ರಹ್ಮ ತತ್ವವನ್ನು, ಆತ್ಮಜ್ಞಾನವನ್ನು ಹೊಂದಬೇಕು ಎಂದು ಹೇಳ್ತಾರೆ. ಹಾಗಾಗಿ ಆತ್ಮೀಯ ವೀಕ್ಷಕರೇ, ಈ ಸಬ್ಜೆಕ್ಟ್ ಒಂದು ಸ್ವಲ್ಪ ಕಠಿಣವಾಗಿ ಇರಬಹುದು, ಆದರೆ ನೀವು ಕೇಳುತ್ತಾ ಶ್ರವಣ ಮಾಡ್ತಾ ಹೋದ ಹಾಗೆ
ಮನನ ಮಾಡ್ತಾ ಹೋದ ಹಾಗೆ ಇದು ಅರ್ಥವಾಗ್ತಾ ಹೋಗುತ್ತೆ. ಅದ್ವೈತ ಸಿದ್ಧಾಂತವನ್ನು ಶ್ರವಣ ಮನನ ನಿಧಿಧ್ಯಾಸನ ಮೂಲಕವೇ ಅರ್ಥ ಮಾಡಿಕೊಳ್ಳಬೇಕಾಗತ್ತೆ. ಇಷ್ಟು ಹೇಳಿ ಈ ವಿಡಿಯೋವನ್ನು ನಾನು ಮುಗಿಸ್ತೇನೆ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಕೃಷ್ಣಂ ವಂದೇ ಜಗದ್ಗುರುಂ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನ ಸುಖಿನೋ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು. ಓಂ ತತ್ಸತ್.